ಈ ಹಿಂದೆ ಅತ್ಯಂತ ಕಷ್ಟದಲ್ಲಿ ಈ ಸಂಸ್ಥೆ ನಡೆಯುವಂತ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನ ಉನ್ನತ ಮಟ್ಟಕ್ಕೆ ತರುವಲ್ಲಿ ಹಿಂದಿನ ಅಧ್ಯಕ್ಷರಂತ ಬಿ.ಎಸ್. ಅಕ್ಕಿಯವರ ನೇತೃತ್ವದಲ್ಲಿ ಈ ಸಂಸ್ಥೆ ಉತ್ತುಂಗವಾಗಿ ಬೆಳೆದು ನಾಡಿನಾದ್ಯಂತ ಹೆಸರನ್ನ ಮಾಡಿದೆ. ಬಿ.ಎಸ್. ಅಕ್ಕಿಯವರು ಮತ್ತೊಮ್ಮೆ ಈ ಚುನಾವಣೆಗೆ ಸ್ಪರ್ಧಿಸಿ ಅವರ ನೇತೃತ್ವದಲ್ಲಿ ಮತ್ತೆ ಆ ಚುನಾವಣೆಯಲ್ಲಿ ಆ ತಂಡ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆಯಾಗಿದೆ. ನಾನು ಕೂಡ ಇದೇ ಸಂಸ್ಥೆಯಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣದಿಂದ ಪದವಿವರೆಗೂ ಕೂಡ ನಾನು ಅಭ್ಯಾಸ ಮಾಡಿದ್ದು. ಇಲ್ಲಿ ಹಾನಗಲ್ ನ್ಯಾಯಾಲಯದಲ್ಲಿ ನ್ಯಾಯವಾದಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾವು ಕಲಿಯುವಂತ ಸಂದರ್ಭದಲ್ಲಿ ಇಲ್ಲಿ ಅಗತ್ಯ ಸೌಲಭ್ಯಗಳು ಯಾವುದೇ ಇರಲಿಲ್ಲ. ಇವತ್ತು ಉತ್ತಮವಾದಂತಹ ಗುಣಮಟ್ಟದ ಗ್ರಂಥಾಲಯ, ಉತ್ತಮವಾದಂತಹ ಕಂಪ್ಯೂಟರ್ ಲ್ಯಾಬ್ ಅಂತ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಸಿಗುವಂತಹ ಶೈಕ್ಷಣಿಕ ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಮಾಡುವಲ್ಲಿ ಬಿ.ಎಸ್. ಅಕ್ಕಿಯವರು ಬಹಳಷ್ಟು ಪರಿಶ್ರಮಕ್ಕಷ್ಟು ಕೆಲಸ ಮಾಡಿದ್ದಾರೆ. ಅವರ ತಂಡವೇ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು. ನಾನು ಕೂಡ ಇದೇ ಸಂಸ್ಥೆಯಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣದಿಂದ ಪದವಿವರೆಗೂ ಕೂಡ ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಅಭ್ಯಾಸ ಮಾಡಿದ್ದು. ಈಗ ವಕೀಲನಾಗಿ ಇಲ್ಲಿ ಹಾನಗಲ್ ನ್ಯಾಯಾಲಯದಲ್ಲಿ ನ್ಯಾಯವಾದಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ಸಂಸ್ಥೆ ಹಾನಗಲ್ ನಗರದಲ್ಲಿ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ. ಈ ಹಾನಗಲ್ ನಗರದಲ್ಲಿ ಗ್ರಾಮೀಣ ಪ್ರದೇಶದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಬಡವರ, ದಲಿತರ, ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವು ಗಗನಕುಸುಮ ಆದಂಥ ಸಂದರ್ಭದಲ್ಲಿ ಈ ಸಂಸ್ಥೆ ಪದವಿವರೆಗೂ ಕೂಡ ಪ್ರಾಥಮಿಕ ಶಿಕ್ಷಣದಿಂದ ಪದವಿವರೆಗೂ ಕೂಡ ಉನ್ನತ ಶಿಕ್ಷಣವನ್ನು ಕಳೆದ 50 ವರ್ಷಗಳಿಂದ ನಿರಂತರವಾಗಿ ನೀಡಿಕೊಂಡು ಬಂದು ಹಾನಗಲ್ನಲ್ಲಿ ಒಂದು ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸ್ತಾ ಇದೆ. ಈ ಹಿಂದೆ ಕೂಡ ಈ ಶೈಕ್ಷಣಿಕ ಸಂಸ್ಥೆಯು ಕೂಡ ಅತ್ಯಂತ ಕಷ್ಟದಲ್ಲಿ ಈ ಸಂಸ್ಥೆ ನಡೆಯುವಂಥ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತರುವಲ್ಲಿ ದಿವಂಗತ ಸಿ.ಎಂ. ಮುದಾಸಿಯವರ ನೇತೃತ್ವದಲ್ಲಿ ಈ ಸಂಸ್ಥೆ ಉತ್ತುಂಗವಾಗಿ ಬೆಳೆದು ನಾಡಿನಾದ್ಯಂತ ಹೆಸರನ್ನು ಮನೆ ಮಾಡಿದೆ. ಆದರೆ ಇವತ್ತು ಈಗ ನಾಳೆ ದಿನಾಂಕ 14ರಂದು ಏನು ಚುನಾವಣೆ ನಡೀತಾ ಇದೆ. ಹಿಂದಿನ ಅಧ್ಯಕ್ಷರಂತ ಬಿ.ಎಸ್. ಅಕ್ಕಿಯವರು ಮತ್ತೊಮ್ಮೆ ಈ ಚುನಾವಣೆಗೆ ಸ್ಪರ್ಧಿಸಿ ಅವರ ನೇತೃತ್ವದಲ್ಲಿ ದಿವಂಗತ ಸಿ.ಎಂ. ಮುದಾಸಿ ಅಭಿಮಾನಿ ಬಳಗದ ವತಿಯಿಂದ ಅವರ ನೇತೃತ್ವದ ಒಂದು ತಂಡ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಮತ್ತು ಆ ಚುನಾವಣೆಯಲ್ಲಿ ಆ ತಂಡ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆಯಾಗಿದೆ. ಯಾಕೆ ಅಂತಂದರೆ ಅವರ ಅವಧಿಯಲ್ಲಿ ಬಿ.ಎಸ್. ಅಕ್ಕಿಹೊಳಿಯವರ ನೇತೃತ್ವದಲ್ಲಿ ಈ ಶೈಕ್ಷಣಿಕ ವಾತಾವರಣ, ಈ ಸಂಸ್ಥೆ ಸಮಗ್ರವಾದಂಥ ಅಭಿವೃದ್ಧಿಯನ್ನು ಹೊಂದಿದೆ. ಇಲ್ಲಿ ಪದವಿ ಕಾಲೇಜು, ಕುಮಾರೇಶ್ವರ ಡಿಗ್ರಿ ಕಾಲೇಜು ನ್ಯಾಕ್ನಿಂದ ಅತ್ಯುತ್ತಮವಾದಂಥ ಶ್ರೇಣಿಯನ್ನು ಪಡೆದುಕೊಂಡು ರಾಜ್ಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಒಂದು ಗಮನವನ್ನು ಸೆಳೆದಿದೆ. ಮತ್ತು ಇಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಮತ್ತು ಪಿ.ಯು.ಸಿ ಕಾಲೇಜನ್ನು ಪ್ರಾರಂಭ ಮಾಡೋದ್ರ ಮೂಲಕ ಒಂದು ಉತ್ತಮವಾದಂಥ ಶೈಕ್ಷಣಿಕ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಬಹುಶಃ ನಾವು ಕಲಿಯುವಂಥ ಸಂದರ್ಭದಲ್ಲಿ ಇಲ್ಲಿ ಅಗತ್ಯ ಸೌಲಭ್ಯಗಳು ಯಾವುದೇ ಇರಲಿಲ್ಲ. ಒಂದು ಶೌಚಾಲಯದ ಸೌಲಭ್ಯವೂ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಇವತ್ತು ಪ್ರತ್ಯೇಕವಾಗಿ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯ, ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಶೌಚಾಲಯ ಮತ್ತು ಉತ್ತಮವಾದಂಥ ಗುಣಮಟ್ಟದ ಗ್ರಂಥಾಲಯ, ಉತ್ತಮವಾದಂತಹ ಕಂಪ್ಯೂಟರ್ ಲ್ಯಾಬು, ಈ ಥರದ ಎಲ್ಲ ಒಂದು ಶೈಕ್ಷಣಿಕ ಒಂದು ಪೂರಕವಾದಂಥ ವಾತಾವರಣ ಇದೆ. ಯಾಕಂತೇಳಿದ್ರೆ ನಮ್ಮ ಹಾನಗಲ್ ನಗರ ಒಂದು ಅತ್ಯಂತ ಹಿಂದುಳಿದ ಪ್ರದೇಶ. ಇಲ್ಲಿ ಯಾರಾದರೂ ಕೂಡ ಬಡವರ ಮಕ್ಕಳು ಬೆಂಗಳೂರು ಮತ್ತು ಹುಬ್ಬಳ್ಳಿ, ಧಾರವಾಡ ಈ ಥರದ ಪ್ರದೇಶಗಳಿಗೆ ಹೋಗಿ ಶಿಕ್ಷಣವನ್ನು ಕಲಿಯುವಂಥ ಸಾಧ್ಯ ಇರಲಿಲ್ಲ. ಅಂಥ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಸಿಗುವಂಥ ಶೈಕ್ಷಣಿಕ ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಮಾಡುವಲ್ಲಿ ಬಹುಶಃ ಬಿ.ಎಸ್. ಅಕ್ಕಿಹೊಳಿಯವರು ಭಾಳಷ್ಟು ಪರಿಶ್ರಮಕ್ಕಷ್ಟು ಕೆಲಸ ಮಾಡಿದ್ದಾರೆ. ಅವರ ತಂಡವೇ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡ್ತದೆ. ಹೀಗಾಗಿ ಅವ್ರಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ಸದಸ್ಯರು ಅವ್ರಿಗೆ ಅವಕಾಶ ಮಾಡಿಕೊಡಬೇಕು. ಯಾವುದೇ ಅಪಪ್ರಚಾರಗಳಿಗೆ ಕಿವಿಗೊಡಬಾರ್ದು. ಇಲ್ಲಿ ರಾಜಕೀಯ ವ್ಯವಸ್ಥಿತವಾದಂಥ ಹುನ್ನಾರ ನಡೆಸಲಿಕ್ಕೆ ಕೆಲವರು ಷಡ್ಯಂತ್ರ ನಡೆಸ್ತಾ ಇದ್ದು, ಅದಕ್ಕೆ ಯಾರೂ ಕೂಡ ಕಿವಿಗೊಡಬಾರ್ದು. ಬಿ.ಎಸ್. ಅಕ್ಕಿಹೊಳಿಯವರು ಏನು ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ಮುಂದುವರಿಲಿಕ್ಕೆ ಅವರ ತಂಡಕ್ಕೆ ಮತ್ತೊಮ್ಮೆ ಶುಭವಾಗಲಿ ಅಂತ ಹಾರೈಸ್ತೇನೆ.